ಸಂವಿಧಾನದ ಶಿಲ್ಪಿ ಎಂದರೆ ನಮಗೆ ನೆನಪಾಗುವುದು ಡಾಕ್ಟರ್ ಅಂಬೇಡ್ಕರರು. ಅವರು ಕೇವಲ ಸಂವಿಧಾನ ರಚಿಸಲಿಲ್ಲ, ಭಾರತದ ಅರ್ಥವ್ಯವಸ್ಥೆ, ನದಿಯ ನೀರು ಹಂಚಿಕೆ, ಮಹಿಳೆ ಮತ್ತು ಕಾರ್ಮಿಕರ ಹಕ್ಕುಗಳಿಗಾಗಿ ಅವರು ನೀಡಿದ ಕೊಡುಗೆ ಎಷ್ಟು ಜನಕ್ಕೆ ಗೊತ್ತು? ನಮಸ್ತೆ ಆತ್ಮೀಯ ವೀಕ್ಷಕ ಬಂಧುಗಳೇ, ತಾವೀಗ ನೋಡ್ತಾ ಇದ್ದೀರಾ ಅದ್ವಿಕ್ ಚಾನಲ್. ಇಂದು ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜೀವನದ ಅಪರೂಪದ ಮತ್ತು ಕೆಲವು ಕೇಳರಿಯದ ವಿಷಯಗಳ ಬಗ್ಗೆ ತಿಳಿಯೋಣ. ಅಂಬೇಡ್ಕರ್ ಅವರ ಮೂಲ ಹೆಸರು ಭೀಮರಾವ್ ಸತ್ಪಾಲ್. ಅವರ ಶಿಕ್ಷಕರಾದ ಕೃಷ್ಣ ಮಹಾದೇವ್ ಅಂಬೇಡ್ಕರ್ ಅವರು ಭೀಮರಾವ್ ಅವರ ಮೇಲಿನ ಪ್ರೀತಿಯಿಂದ ತಮ್ಮ ಅಂಬೇಡ್ಕರ್ ಎಂಬ ಉಪನಾಮವನ್ನು ಅವರಿಗೆ ನೀಡಿದರು. ಇಡೀ ದಕ್ಷಿಣ ಏಷ್ಯಾದಲ್ಲಿ ಅರ್ಥಶಾಸ್ತ್ರದಲ್ಲಿ ಡಾಕ್ಟರೇಟ್ ಅಂದರೆ PhD ಪಡೆದ ಮೊದಲ ಭಾರತೀಯ ಇವರು ಒಟ್ಟು 9 ಭಾಷೆಗಳನ್ನು ಬಲ್ಲವರಾಗಿದ್ದರು ಮತ್ತು ಇವರ ಖಾಸಗಿ ಲೈಬ್ರರಿಯಲ್ಲಿ 50,000ಕ್ಕಿಂತ ಹೆಚ್ಚು ಪುಸ್ತಕಗಳಿದ್ದವು. ಆರ್ಥಿಕ ಕೊಡುಗೆಗಳು. RBI ಸ್ಥಾಪನೆ. ಇಂದಿನ ಭಾರತೀಯ ರಿಸರ್ವ್ ಬ್ಯಾಂಕ್ ಅಂದರೆ RBI ಸ್ಥಾಪನೆಯಾಗಲು ಅಂಬೇಡ್ಕರ್ ಅವರು ಬರೆದ ದ ಪ್ರಾಬ್ಲಮ್ ಆಫ್ ದ ರೂಪೀಸ್ ಎಂಬ ಪುಸ್ತಕವೇ ಅಡಿಪಾಯ. ಹಿಲ್ ಆ್ಯಂಡ್ ಯಂಗ್ ಕಮಿಷನ್ ಈ ಪುಸ್ತಕದ ಆಧಾರದ ಮೇಲೆಯೇ RBI ಸ್ಥಾಪನೆಗೆ ಶಿಫಾರಸು ಮಾಡಿತು. ನದಿ, ನೀರು ಮತ್ತು ತಂತ್ರಜ್ಞಾನ. ಅಂಬೇಡ್ಕರರು ಭಾರತದ ಮೊದಲ ನೀರಾವರಿ ಮತ್ತು ವಿದ್ಯುತ್ ಮಂತ್ರಿಯೂ ಆಗಿದ್ದರು. ದಾಮೋದರ್ ವ್ಯಾಲಿ ಪ್ರಾಜೆಕ್ಟ್, ಹೀರಾಕುಡ್ ಅಣೆಕಟ್ಟು ಮುಂತಾದವುಗಳ ಹಿಂದೆ ಇವರ ದೂರದೃಷ್ಟಿ ಇತ್ತು. ಭಾರತ ಜಲನೀತಿಯನ್ನು ರೂಪಿಸಿದವರು ಇವರೇ. ಬ್ರಿಟಿಷರ ಕಾಲದಲ್ಲಿ ಕಾರ್ಮಿಕರು ದಿನಕ್ಕೆ 12ರಿಂದ 14 ತಾಸು ಕೆಲಸ ಮಾಡಬೇಕಿತ್ತು. 1942ರಲ್ಲಿ ನವದೆಹಲಿಯಲ್ಲಿ ನಡೆದ ಇಂಡಿಯನ್ ಲೇಬರ್ ಕಾನ್ಫರೆನ್ಸ್ನಲ್ಲಿ ಅಂಬೇಡ್ಕರ್ ಅವರು ಇದನ್ನು 8 ಗಂಟೆಗಳಿಗೆ ಇಳಿಸುವಂತೆ ಮಾಡಿ ಐತಿಹಾಸಿಕ ಬದಲಾವಣೆ ತಂದರು. ಗಂಡು ಹೆಣ್ಣು ಎಂಬ ತಾರತಮ್ಯವಿಲ್ಲದೆ ಒಂದೇ ರೀತಿಯ ಕೆಲಸಕ್ಕೆ ಎಲ್ರಿಗೂ ಸಮಾನ ವೇತನ, ಈಕ್ವಲ್ ಪೇ ಫಾರ್ ಈಕ್ವಲ್ ವರ್ಕ್ ಸಿಗಬೇಕು ಅಂತ ಕಾನೂನು ಜಾರಿಗೆ ತಂದರು. ಮಹಿಳಾ ಹಕ್ಕುಗಳು ಮತ್ತು ಹಿಂದೂ ಕೋಡ್ ಬಿಲ್. ಅಂಬೇಡ್ಕರ್ ಅವರು ಹೇಳ್ತಿದ್ರು, ಒಂದು ಸಮಾಜದ ಪ್ರಗತಿಯನ್ನು ಆ ಸಮಾಜದ ಮಹಿಳೆಯರು ಸಾಧಿಸಿರುವ ಪ್ರಗತಿಯ ಆಧಾರದ ಮೇಲೆ ನಾನು ಅಳೆಯುತ್ತೇನೆ ಅಂತ. ಇದಕ್ಕಾಗಿಯೇ ಅವರು ಹಿಂದೂ ಕೋಡ್ ಬಿಲ್ ಮಂಡಿಸಿದರು. ಇದು ಮಹಿಳೆಯರಿಗೆ ಆಸ್ತಿಯಲ್ಲಿ ಸಮಾನ ಹಕ್ಕು ಮತ್ತು ಘನತೆಯಿಂದ ಬದುಕುವ ಹಕ್ಕನ್ನು ನೀಡಿತು. ದುರಂತವೆಂದರೆ ಅಂದು ಈ ಬಿಲ್ಗೆ ತೀವ್ರ ವಿರೋಧ ವ್ಯಕ್ತವಾಯಿತು. ಮಹಿಳೆಯರ ಹಕ್ಕುಗಳಿಗಾಗಿ ಅವರು ತಮ್ಮ ಮಂತ್ರಿ ಪದವಿಗೆ ರಾಜೀನಾಮೆ ನೀಡಿದ್ದು ಅವರ ಅಪ್ರತಿಮ ತ್ಯಾಗದ ಪ್ರತೀಕ. ಭಾರತದ ಸಂವಿಧಾನ ರಚನೆಯ ಇತಿಹಾಸ. ಭಾರತದ ಸಂವಿಧಾನ ಕೇವಲ ಒಂದು ಪುಸ್ತಕ ಅಲ್ಲ, ಅದು 140 ಕೋಟಿಯ ಜನರ ಆಶೋತ್ತರ. ಅಂಬೇಡ್ಕರ್ ಅವರು ಸುಮಾರು 60 ದೇಶಗಳ ಸಂವಿಧಾನವನ್ನು ಅಧ್ಯಯನ ಮಾಡಿ ಕೇವಲ 2 ವರ್ಷ 11 ತಿಂಗಳು 18 ದಿನಗಳಲ್ಲಿ ವಿಶ್ವದ ಅತಿದೊಡ್ಡ ಲಿಖಿತ ಸಂವಿಧಾನವನ್ನು ಸಿದ್ಧಪಡಿಸಿದರು. ಇದಕ್ಕಾಗಿಯೇ ಇವರನ್ನು ಸಂವಿಧಾನ ಶಿಲ್ಪಿ ಎಂದು ಕರೆಯುತ್ತಾರೆ. 1956ರ ಅಕ್ಟೋಬರ್ 14ರಂದು ನಾಗ್ಪುರದ ದೀಕ್ಷಾ ಭವನದಲ್ಲಿ ಅಂಬೇಡ್ಕರ್ ಅವರು ಬೌದ್ಧ ಧರ್ಮ ಸ್ವೀಕರಿಸಿದರು. ಕೇವಲ ಒಬ್ಬ ವ್ಯಕ್ತಿಯಲ್ಲ, ಅವರೊಂದಿಗೆ 5 ಲಕ್ಷಕ್ಕೂ ಹೆಚ್ಚು ಅನುಯಾಯಿಗಳು ಏಕಕಾಲದಲ್ಲಿ ಧರ್ಮದೀಕ್ಷೆ ಪಡೆದರು. ಬೌದ್ಧ ಧರ್ಮವು ಕಲಿಸುವ ಸಮಾನತೆ, ಅಹಿಂಸೆ ಮತ್ತು ಮಾನವೀಯತೆಯ ತತ್ವಗಳೇ ಈ ಬದಲಾವಣೆಗೆ ಕಾರಣ. ಇದು ವಿಶ್ವ ಇತಿಹಾಸದಲ್ಲೇ ಅತ್ಯಂತ ದೊಡ್ಡ ರಕ್ತರಹಿತ ಕ್ರಾಂತಿ ಎಂದು ಪ್ರಸಿದ್ಧಿಯಾಗಿದೆ. ಕೊನೆಯದಾಗಿ ಹೇಳಬೇಕಂದ್ರೆ
ಡಾಕ್ಟರ್ BR ಅಂಬೇಡ್ಕರ್ ಅವರು ಕೇವಲ ಒಂದು ವರ್ಗದ ಅಥವಾ ಒಂದು ಧರ್ಮದ ನಾಯಕರಲ್ಲ. ಅವರು ಇಡೀ ಮಾನವ ಕುಲದ ಸಮಾನತೆಗಾಗಿ ಹೋರಾಡಿದ ವಿಶ್ವಜ್ಞಾನಿ. ಸಂವಿಧಾನ, ಆರ್ಥಿಕತೆ, ಮಹಿಳಾ ಹಕ್ಕುಗಳು ಮತ್ತು ಕಾರ್ಮಿಕರ ಸಬಲೀಕರಣ ಹೀಗೆ ಭಾರತದ ಪ್ರತಿ ಅಡಿಪಾಯದಲ್ಲೂ ಅವರ ಹೆಸರಿದೆ. ಅವರ ಈ ತತ್ವಗಳು ಮತ್ತು ಹೋರಾಟ ನಮಗೆ ಇಂದಿಗೂ ಸದಾ ಪ್ರೇರಣೆ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ನಿಮ್ಮ ಸ್ನೇಹಿತರ ಜೊತೆಗೆ ಇದನ್ನ ಹಂಚಿಕೊಳ್ಳಿ. ಬಾಬಾ ಸಾಹೇಬರ ಬಗ್ಗೆ ನಿಮಗಿರೋ ಗೌರವವನ್ನು ಕಾಮೆಂಟ್ ಬಾಕ್ಸ್ನಲ್ಲಿ ಜೈ ಭೀಮ್ ಎಂದು ಬರೆಯುವ ಮೂಲಕ ತಿಳಿಸಿ. ಇಂತಹ ಇನ್ನಷ್ಟು ಆಸಕ್ತಿದಾಯಕ ಮತ್ತು ಐತಿಹಾಸಿಕ ವಿಷಯಗಳಿಗಾಗಿ ನಮ್ಮ ಅದ್ವಿಕ್ ಚಾನಲನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋಗಳಲ್ಲಿ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು. ಜೈ ಹಿಂದ್, ಜೈ ಭೀಮ್.